ವೈಕುಂಠ ಏಕಾದಶಿಯ ಪೌರಾಣಿಕ ಹಿನ್ನೆಲೆ ಒಂದು, ಈ ವರ್ಷದ ಆಚರಣೆಗಳು ಹೇಗಿರುತ್ತೆ? 12 ತಿಂಗಳಿದೆ ಅಂತಂದ್ರೆ ಅದರಲ್ಲಿ 24 ಏಕಾದಶಿಗಳು ಬರ್ತವೆ. ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಏನೆಲ್ಲ ಇವತ್ತು ನಾವು ಜಯಂತಿ ಶಬ್ದದಲ್ಲಿ ಪ್ರಯೋಗ ಮಾಡ್ತಿದೀವಲ್ಲ, ಈ ಎಲ್ಲಾ ಜಯಂತಿ ಕೃಷ್ಣ ಹುಟ್ಟಿದ ತಿಥಿಯ ಹೆಸರು ಜಯಂತಿ. ಯಾರೆಲ್ಲ ಈ ದಿನ ನಿನ್ನ ಸ್ಮರಣೆ ಮಾಡಿ ನಿನ್ನ ಜಪದಲ್ಲಿ ಯಾರೆಲ್ಲ ನಿನ್ನ ಹತ್ರಕ್ಕೆ ಬರ್ತಾರೋ ಅವ್ರಿಗೆಲ್ಲ ಮೋಕ್ಷ ಕೊಡಬೇಕು ಅಂತ. ನೀನು ಎಷ್ಟೇ ಪಾಪಗಳನ್ನು ಮಾಡಿದ್ರು ಭಗವಂತ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ ಅಂತ. ಬೆಳಗ್ಗೆ ಆರಂಭವಾದರೆ ಸಂಜೆ ರಾತ್ರಿ 8-9 ಗಂಟೆ ವೈಕುಂಠ ದ್ವಾರದ ಪ್ರವೇಶದ ಸದ್ಯದಲ್ಲೇ ಆಗ್ತಾ ಇರುವಂತಹ ವೈಕುಂಠ ಏಕಾದಶಿ. ಆ ವೈಕುಂಠ ಏಕಾದಶಿಯ ಪೌರಾಣಿಕ ಹಿನ್ನೆಲೆ ಒಂದು, ಇಲ್ಲಿನ ಆಚರಣೆ, ಇಲ್ಲಿಗೆ ಎಷ್ಟು ವರ್ಷದ ಹಿನ್ನೆಲೆ ಮತ್ತು ಈ ವರ್ಷದ ಆಚರಣೆಗಳು ಹೇಗಿರುತ್ತೆ ಎನ್ನುವಂಥದ್ದು. ಭಾರತೀಯ ಸಂಸ್ಕೃತಿಯಲ್ಲಿ ನಾವು ಗಮನಿಸಿದ್ರೆ ನೋಡಿಪ್ಪ, ಅದು ಮಾಸಗಳು 12 ಮಾಸಗಳು. ಆ 12 ಮಾಸಗಳಲ್ಲಿ ಪ್ರತಿಯೊಂದು ಮಾಸದಲ್ಲಿ 2 ಪಕ್ಷಗಳು, ಶುಕ್ಲ ಪಕ್ಷ, ಕೃಷ್ಣ ಪಕ್ಷ. ಅದು 15 ದಿನದ ಕ್ರಮ, ಪಂಚದಶಗಳು. ಅದರಲ್ಲಿ 11ನೇ ದಿನವನ್ನು ಏಕಾದಶಿ ಅಂತ ಕರೆಯೋದು. ಸೊ 12 ತಿಂಗಳಿದೆ ಅಂತಂದರೆ ಅದರಲ್ಲಿ 24 ಏಕಾದಶಿಗಳು ಬರ್ತವೆ. ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಹೆಸರಿದೆ. ಇವಾಗ ಏನು ವೈಕುಂಠ ಏಕಾದಶಿ ಅಂತ ಏನು ಕರಿತಾ ಇದ್ದೀವಿ, ವೈಕುಂಠ ಏಕಾದಶಿ ಅಂತ ಹೇಳ್ತಿದ್ದೀವಿ, ಅದಕ್ಕೆ ಮೋಕ್ಷದ ಅಂತ ಹೆಸರು. ಮೋಕ್ಷವನ್ನು ಕೊಡುವವಳು ಆ ಏಕಾದಶಿಗೆ ಮೋಕ್ಷದ ಅಂತ ಹೆಸರು. ಹಾಗೆ ಅವಳು ಪ್ರತಿಯೊಂದು ಏಕಾದಶಿಗೂ ಒಂದೊಂದು ಇವಾಗ ಉತ್ಥಾನ ದ್ವಾದಶಿ ಅಂತ ಕರಿತೀವಿ, ಆಯಿತಾ. ಪ್ರಥಮ ಏಕಾದಶಿ ಅಂತ ಒಂದಿದೆ, ಅಂದರೆ ಒಂದೊಂದು ತಿಥಿಗೆ ಒಂದೊಂದು ಹೆಸರಿದೆ. ಇನ್ನೂ ಒಂದು ಉದಾಹರಣೆ ಕೊಡೋದಾದರೆ ಇವಾಗ ಜಯಂತಿ ಅಂತ ಶಬ್ದ ಅಲ್ಲ, ಗಣೇಶ ಚತುರ್ಥಿ, ಕೃಷ್ಣ ಅಷ್ಟಮಿ, ಅದು ಅಷ್ಟಮಿ ಚತುರ್ಥಿಗಳಲ್ಲ, ಅದಕ್ಕೆ ಹೆಸರೇ ಇದೆ. ಉದಾಹರಣೆಗೆ ಜಯಂತಿ. ಜಯಂತಿ ನಮಗೆ ಕೃಷ್ಣ ಹುಟ್ಟಿದ ಅಷ್ಟಮಿ ತಿಥಿಗೆ ಜಯಂತಿ ಅಂತ ಹೆಸರು. ಓಕೆ. ಹಾಗಾಗಿ ಯಾದವಾಭ್ಯುದಯ ಅಂತ ಒಂದು ಕಾವ್ಯ, ಅದರಲ್ಲಿ ಅವರು ಬರೆಯುವಾಗ ಹೇಗೆ ಹೇಳ್ತಾರೆ ಅಂದರೆ, ಜಯಂತಿ ಸಂಭವಂ ಧಾಮ ವೈಜಯಂತಿ ವಿಭೂಷಣಂ ಅಂತ. ಅವನು ಜಯಂತಿ ತಿಥಿಯಲ್ಲಿ ಹುಟ್ಟಿದ, ಜಯಂತಿಯನ್ನ ಹೆಸರಿನ ತಿಥಿಯಲ್ಲಿ ಹುಟ್ಟಿದ್ದರಿಂದ ಜಯಂತಿ ಅಂತ ತಿಥಿಯ ಹೆಸರದು. ಅಷ್ಟಮಿ ತಿಥಿಗೆ, ಆ ತಿಂಗಳಲ್ಲಿ ಬರುವಂತಹ ಅಷ್ಟಮಿ ತಿಥಿಗೆ ಜಯಂತಿ ಅಂತ ಹೆಸರು, ಆಯಿತಾ. ಅವನು ಆ ತಿಥಿಯಲ್ಲಿ ಕೃಷ್ಣ ಹುಟ್ಟಿದ್ದರಿಂದ ತತ್ತುಲ್ಯ ಮಹಾತ್ಮರು ಯಾರೆಲ್ಲ ಹುಟ್ಟಿದ್ರು ಅವರೆಲ್ಲರಿಗೂ ಜಯಂತಿ ಬರ್ತಾ ಇದೆ. ಗಾಂಧಿ ಜಯಂತಿ, ಅಂಬೇಡ್ಕರ್ ಜಯಂತಿ, ಏನೆಲ್ಲ ಇವತ್ತು ನಾವು ಜಯಂತಿ ಶಬ್ದದಲ್ಲಿ ಪ್ರಯೋಗ ಮಾಡ್ತಿದ್ದೀವಲ್ಲ, ಈ ಎಲ್ಲ ಜಯಂತಿ ಕೃಷ್ಣ ಹುಟ್ಟಿದ ತಿಥಿಯ ಹೆಸರು ಜಯಂತಿ, ಆಯಿತಾ. ಅಷ್ಟಮಿ ತಿಥಿಯಲ್ಲಿ ಹುಟ್ಟಿದನಲ್ಲ ಕೃಷ್ಣ, ಅವನು ಹುಟ್ಟಿದ ತಿಥಿಯ ಹೆಸರು ಜಯಂತಿ. ಅಲ್ಲಿ ಹುಟ್ಟೋದ್ರಿಂದ ಎಲ್ಲರಿಗೂ ತತ್ತುಲ್ಯ ಮಹಾತ್ಮರು ಯಾರೆಲ್ಲ ಸಂಭವಿಸಿದ್ರು ನಮ್ಮ ಸಂಸ್ಕೃತಿಯಲ್ಲಿ ಎಲ್ಲರಿಗೂ ಜಯಂತಿ ಶಬ್ದದಿಂದ ಅವರು ಹುಟ್ಟಹಬ್ಬವನ್ನು ಆಚರಿಸ್ತಾ ಇದ್ದೀವಿ. ಸೊ ಹಾಗೆ ಏಕಾದಶಿಗೂ ಒಂದು ಹೆಸರು, 24 ಏಕಾದಶಿಗಳಿಗೆ ಒಂದೊಂದು ಹೆಸರಿದೆ. ಅದರಲ್ಲಿ ಮಾರ್ಗಶಿರ ಮಾಸ ಅದರಲ್ಲಿ ಬರುವಂತಹ, ಅಥವಾ ಪುಷ್ಯ ಮಾಸದಲ್ಲಿ ಧನುರ್ಮಾಸದ ಇದರಲ್ಲಿ ಬರುವಂತಹ ಶುಕ್ಲ ಪಕ್ಷದ ಏಕಾದಶಿಗೆ ಮೋಕ್ಷದ ಅಂತ ಹೆಸರು. ಮೋಕ್ಷವನ್ನು ಕೊಡ್ತಾಳೆ ಅಂತ. ಕಥೆ ಏನಿದೆ, ಪೌರಾಣಿಕ ಹಿನ್ನೆಲೆ ಏನಿದೆ ಅಂತಂದರೆ, ದೇವಾಸುರರ ಜೊತೆ ಯುದ್ಧ ನಡೀತಾ ಇದೆ, ದೇವರಿಗೆ ಅಸುರರಿಗೆ ಯುದ್ಧ ನಡೀತಾ ಇದೆ. ಅದರಲ್ಲೊಬ್ಬ ರಾಕ್ಷಸ ಮುರ ಅಂತ, ಮುರಾರಿ ಅಂತ ಹೇಳ್ತೀವಲ್ಲ ಕೃಷ್ಣನಿಗೆ ಹೆಸರು, ವಿಷ್ಣುವಿಗೆ ಹೆಸರು ಮುರಾರಿ, ಅವನನ್ನು ಕೊಂದವನು. ಮುರ ಯಾರಿಗೆ ಶತ್ರು ಅರಿಯನ್ನು. ಸೊ ಮುರ ಎಂಬ ರಾಕ್ಷಸನನ್ನು ಕೊಲ್ಲಬೇಕು ಅಂತ ಹೋಗಿರ್ತಾನೆ. ಅನೇಕ ಪ್ರಯೋಗಗಳನ್ನು ಮಾಡ್ತಾನೆ. ಆ ಅಸುರ ಸಾಯೋದಿಲ್ಲ. ಸರಿ, ವಿಷ್ಣುವಿಗೆ ಅನಿಸುತ್ತೆ ಏನಪ್ಪ ಅಂದರೆ, ಒಂದು ವಿಶೇಷವಾದಂಥ ಒಂದು ಅಸ್ತ್ರವನ್ನು ತಯಾರು ಮಾಡಬೇಕು ಅಂತ ಹೇಳಿ ಅವನು ಬದರಿಕಾ ಆಶ್ರಮಕ್ಕೆ ಬರ್ತಾನೆ. ವಿಷ್ಣು ಅಲ್ಲಿ ಬಂದು ಅಸ್ತ್ರವನ್ನು ತಯಾರು ಮಾಡುವಾಗ ಒಂದು ಸ್ವಲ್ಪ ವಿಶ್ರಾಂತಿ ಪಡಿತಾನೆ. ಅವನು ವಿಶ್ರಾಂತಿ ಪಡಿತಿರೋದೇ ಸರಿಯಾದ ಸಮಯ ಅಂತ ಆ ಅಸುರ ಭಾವಿಸಿ ಅವನ ಮೇಲೆ ಆಕ್ರಮಣ ಮಾಡೋಕ್ಕೆ ಬರ್ತಾನೆ ಅಸುರ, ವಿಷ್ಣುವಿನ ಮೇಲೆ. ಆವಾಗ ವಿಷ್ಣುವಿನ ಶಕ್ತಿಯಲ್ಲಿ ಒಬ್ಬಳು ಏಕಾದಶಿ, ಅವಳು ಎದ್ದು ಹೋಗಿ ಆ ಅಸುರನನ್ನು ಕೊಂದು ಬರ್ತಾಳೆ. ಆಮೇಲೆ ವಿಷ್ಣುವಿಗೆ ಎಚ್ಚರವಾಗುತ್ತೆ, ನೋಡಿದ್ರೆ ಅಸುರ ಸತ್ತಿರ್ತಾನೆ. ಏಕಾದಶಿಯಿಂದ ಅದು ಆಗಿರುತ್ತೆ, ಆ 11ನೇ ದಿನದಲ್ಲಿ ಇದಾಗಿರುತ್ತೆ. ಸೊ ಈ ಏಕಾದಶಿ ತಿಥಿಗೆ ಅವನು ಅನುಗ್ರಹ ಮಾಡ್ತಾನೆ, ನಿನಗೇನಾದರೂ ವರವಿದ್ದರೆ ಕೊಡ್ತೀನಿ ನಾನು ಅಂತ, ಬೇಕು ಅಂತಂದರೆ ಕೊಡ್ತೀನಿ ಅಂತ. ಆ ಏಕಾದಶಿ ತಿಥಿ ಪ್ರಾರ್ಥಿಸೋದೇನಪ್ಪ ಅಂದರೆ, ಯಾರೆಲ್ಲ ಈ ದಿನ ನಿನ್ನ ಸ್ಮರಣೆ ಮಾಡಿ ನಿನ್ನ ಜಪದಲ್ಲಿ ಹೋಗ್ತಾರೋ, ಯಾರೆಲ್ಲ ನಿನ್ನ ಹತ್ರಕ್ಕೆ ಬರ್ತಾರೋ ಅವ್ರಿಗೆಲ್ಲ ಮೋಕ್ಷ ಕೊಡಬೇಕು ಅಂತ. ಸೊ ಹಾಗಾಗಿ ಅದಕ್ಕೆ ತಥಾಸ್ತು ಅಂತ ಹೇಳ್ತಾರೆ. ಸೊ ಈ ದಿನ ಮೋಕ್ಷದ ದ್ವಾರ ತೆಗೆದಿರುತ್ತೆ. ಹಾಗಾಗಿ ಮೋಕ್ಷವನ್ನು ಕೊಡ್ತಾಳೆ, ಮುಕ್ತರಾಗ್ತಾರೆ ಯಾರು ಈ ತಿಥಿಯಲ್ಲಿ ಭಗವನ್ ನಾಮಸ್ಮರಣೆ ಮಾಡ್ತಾರೋ, ಏಕಾದಶಿಯ ವ್ರತಗಳನ್ನು ಆಚರಿಸ್ತಾರೋ, ನಿರ್ಜಲ ಉಪವಾಸ ಇತ್ಯಾದಿಗಳನ್ನೆಲ್ಲ ಮಾಡ್ತಾರೋ, ಅವರೆಲ್ಲರಿಗೂ ಮೋಕ್ಷ ಪ್ರಾಪ್ತಿ ಉಂಟು. ವೈಕುಂಠ ದ್ವಾರ ತೆರೆದಿರುತ್ತೆ ಎಲ್ಲರಿಗೂ. ಅವರು ಪುಣ್ಯವಂತರೇ ಆಗಿರಬೇಕು, ಮಹಾತ್ಮರೇ ಆಗಿರಬೇಕು ಅಂತಿಲ್ಲ, ಪಾಮರರಿಗೂ ಕೂಡ ಎಲ್ಲರೂ ಆ ಒಂದು ದಿನ ಭಗವತ್ ಸ್ಮರಣೆಯಲ್ಲಿ ಇದ್ದು ಬಿಟ್ಟರೆ. ಅಂದರೆ ಭಾರತೀಯ ಸಂಸ್ಕೃತಿಯನ್ನು ನಾವು ಗಮನಿಸಿದ್ರೆ ತಿದ್ದುಕೊಳ್ಳೋದಕ್ಕೆ 100 ಅವಕಾಶ ಕೊಟ್ಟಿದೆ. ಹೌದು, ನೀನು ಎಷ್ಟೇ ಪಾಪಗಳನ್ನು ಮಾಡಿದ್ರು ಭಗವಂತ ನಿನ್ನ ಮೇಲೆ ಕರುಣೆ ತೋರಿಸ್ತಾನೆ ಅಂತ. ಹೌದು, ಅದನ್ನು ಸರಿ ಮಾಡ್ಕೊಳ್ಳೋದಕ್ಕೆ. ಅಂದರೆ ಕರುಣೆ ತೋರಿಸ್ತಾನೆ ಅಂದರೆ ಅದೊಂದು ವೀಕ್ನೆಸ್ ಅಂತಲ್ಲ. ಹೌದು, ನಮ್ಮ ಬದಲಾವಣೆಗೆ ಅವಕಾಶ, ಒಂದು ಕ್ಷಮೆಗೆ ಅವಕಾಶ ಇದೆಯಪ್ಪ, ತಿದ್ದುಕೋ
ಒಂದು ಅವಕಾಶವಿದೆ, ಮೋಕ್ಷ ನಿನಗೂ ಸಿಗುತ್ತೆ. ಹ್ಮ್ ದುಷ್ಟನಾಗಿದ್ದರೂ ಒಂದು ಆಚರಣೆಯೂ ಸರಿ ಇಲ್ಲ ಅಂತಾದರೂ ನಿನಗೂ ಮೋಕ್ಷವಿದೆ, ನೀನು ಸರಿ ಆಗಬಹುದು ಅನ್ನೋ ಒಂದು ಮಾಹಿತಿ ತೋರಿಸೋದು. ಸೊ ಆ ಹಿನ್ನೆಲೆಯಲ್ಲಿ ಮೋಕ್ಷದ ಏಕಾದಶಿ ವೈಕುಂಠ ಏಕಾದಶಿ ಎಲ್ಲ ವಿಷ್ಣುವಿನ ದೇವಾಲಯಗಳಲ್ಲಿ ಇದನ್ನು ಆಚರಣೆ ಕ್ರಮ ಮಾಡಿಕೊಂಡು ಬರೋದು ಕ್ರಮ. ಆ ದೃಷ್ಟಿಯಲ್ಲಿ ನಮ್ಮ ದೇವಸ್ಥಾನವೂ ಕೂಡ 1200 ವರ್ಷದ ಪರಂಪರೆ ಇರೋ ದೇವಸ್ಥಾನ. ವೈಕುಂಠ ದ್ವಾರದಲ್ಲಿ ಉತ್ತರ ದಿಕ್ಕಿನಲ್ಲಿ ಇರುವಂತಹ ವೈಕುಂಠ ದ್ವಾರ, ಅದರಲ್ಲಿ ವರ್ಷದಲ್ಲಿ ಒಂದು ಸತಿ ಮಾತ್ರ ಪ್ರವೇಶ, ವರ್ಷವಿಡೀ ವೈಕುಂಠ ದ್ವಾರ ತೆಗೆದಿರೋಲ್ಲ. ಈ ಏಕಾದಶಿಯ ದಿನ, ವೈಕುಂಠ ಏಕಾದಶಿಯ ದಿನ ಯಾರು ಉತ್ತರ ದಿಕ್ಕಿಗೆ ಬರ್ತಾರೋ ಅವರಿಗೆ ಮಾತ್ರ ಆ ದ್ವಾರದ ಪ್ರವೇಶ, ಬೇರೆ ವರ್ಷದ ಎಲ್ಲ ಅದು ಬಾಗಿಲು ಮುಚ್ಚಿರುತ್ತೆ. ಸೊ ಇವತ್ತು ಆ ವೈಕುಂಠ ಏಕಾದಶಿಯ ದಿನ ಬೆಳಗ್ಗೆ ಒಂದು 4:04ವರೆಗೆ ಪೂಜಾ ಆರಂಭವಾಗಿ ಒಳಗೆ ಮೂಲದೇವರ ಹತ್ರ ಸಾಲಿಗ್ರಾಮ ಪೂಜೆಗಳೆಲ್ಲ ಮುಗಿಸಿ, ಭಗವದ್ ಆರಾಧನೆ ಮುಗಿಸಿ, ನಂತರ ಉತ್ಸವ ಮೂರ್ತಿ ಶ್ರೀದೇವಿ ಭೂದೇವಿ ಸಹಿತ ವರದರಾಜ ಸ್ವಾಮಿ ಅವರಿಗೆ ಪೂಜೆಯನ್ನು ಮಾಡಿ, ಪುಣ್ಯಾಹಾದಿಗಳನ್ನು ಮಾಡಿ, ದ್ವಾರಕ್ಕೆ ಪೂಜೆ ಮಾಡಿ, ವೈಕುಂಠ ದ್ವಾರಕ್ಕೆ ಪೂಜೆ ಮಾಡಿ, ಸರಿ ಸುಮಾರು ಒಂದು 5:45-6 ಗಂಟೆ ಅಷ್ಟೊತ್ತಿಗೆ ವೈಕುಂಠ ದ್ವಾರದಲ್ಲಿ ಭಗವಂತನನ್ನು ಪ್ರವೇಶ ಮಾಡಿಸ್ತೀವಿ. ಬೆಳಗ್ಗೆ ಪ್ರವೇಶ ಮಾಡಿಸಿ ಬಾಗಿಲ ಹತ್ರನೇ ಕೂತಿರ್ತಾನೆ, ಭಗವಂತನನ್ನು ಬಿಗಿ ಮಾಡಿಸಿರ್ತೀವಿ. ಸೊ ಅಲ್ಲಿ ಎಲ್ಲರೂ ಆ ವೈಕುಂಠ ದ್ವಾರದಲ್ಲಿ ಪ್ರವೇಶ ಮಾಡಿ ಭಗವಂತನ ಕೆಳಗಿಂದ ಸರಿದು ಹೋಗ್ತಾರೆ. ಸೊ ಹಾಗೆ ಭಗವಂತನ ಪ್ರಾಪ್ತಿ ಮೋಕ್ಷಕ್ಕೆ ಅದೇ ಬಾಗಿಲು ಅನ್ನೋ ಒಂದು ತಾತ್ಪರ್ಯದಲ್ಲಿ ವೈಕುಂಠ ದ್ವಾರ ಪ್ರವೇಶ. ನಮ್ಮ ದೇವಸ್ಥಾನದಲ್ಲಿ ಹೇಳಿದ ಹಾಗೆ ಬೆಳಗ್ಗೆ 5:00ವರೆಗೆ ಪೂಜೆ ಆರಂಭವಾಗಿ ದ್ವಾರ ಪ್ರವೇಶವಾದ ಮೇಲೆ ಪ್ರತಿಯೊಬ್ಬರಿಗೂ ಅವತ್ತು ನಾಮಸ್ಮರಣೆ ಮಾಡೋದು ಮುಖ್ಯ. ಅವತ್ತು ಭಗವತ್ ಸ್ಮರಣೆಯಲ್ಲಿ ಆ ದಿನ ಕಳಿಬೇಕು ಅನ್ನೋದು. ಹಾಗಾಗಿ ಇಲ್ಲಿ ಎಲ್ಲರಿಗೂ ಶ್ರೀರಾಮನಾಮವನ್ನು ಬರೆಯೋದಕ್ಕೆ ಒಂದು ಅವಕಾಶ ಕೊಡ್ತೀವಿ. ಎಲ್ಲರೂ ವರ್ಷವೆಲ್ಲರೂ ಬರೀತಾರೆ, ಆದರೆ ಆ ದಿನ ಹೆಚ್ಚಿನ ಅವಕಾಶವಿರುತ್ತೆ. ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಶ್ರೀರಾಮನಾಮವನ್ನು ಬರೆದು ಭಗವಂತನ ದರ್ಶನ, ರಾಮನಾಮ ಲೇಖನ ಮತ್ತು ಪ್ರಸಾದ ಸ್ವೀಕಾರ ಇದಿಷ್ಟು ಅವತ್ತು ಮಾಡಬಹುದು. ಬೆಳಗ್ಗೆ ಆರಂಭವಾದರೆ ಸಂಜೆ ಅಥವಾ ರಾತ್ರಿ 8-9 ಗಂಟೆವರೆಗೂ ವೈಕುಂಠ ದ್ವಾರದ ಪ್ರವೇಶವಿರುತ್ತೆ. ನಂತರ ಅದು ಧನುರ್ಮಾಸವೇ ವಿಶೇಷ. ಧನುರ್ಮಾಸ ಅದು ಧನುಸ್ಸು ಹೇಗೆ ನಮ್ಮನ್ನು ಗುರಿ ಮುಟ್ಟಿಸಲಿಕ್ಕೆ ಒಂದು ಸಾಧನವಾಗುತ್ತೋ, ಧನುಸ್ಸು ಹೇಗೆ ಬಾಣ ಹೋಗಿ ಮುಟ್ಟುತ್ತೆ, ಧನುಸ್ಸು ಹೋಗಿ ಗುರಿ ಮುಟ್ಟಲ್ಲ. ಧನುಸ್ಸಿನಲ್ಲಿ ಆರೋಪಿತವಾದ ಬಾಣ ಹೇಗೆ ಗುರಿ ಮುಟ್ಟುತ್ತೋ ಹಾಗೆ ಈ ಮಾಸದಲ್ಲಿ ನಾವು ಮಾಡಿದ ಅನುಷ್ಠಾನದಿಂದ ನಾವು ಹೋಗ್ತೀವಿ ಅಲ್ಲಿಗೆ, ನಮ್ಮ ಗುರಿ ಸಾಧನೆಗೆ ಅನುಕೂಲವಾದಂತಹ ಮಾಸ. ಹಾಗಾಗಿ ಆ ಧನುರ್ಮಾಸ, ಧನುರಾಶಿಯಲ್ಲಿ ಯಾರು ಸಾಧನೆಯನ್ನು ಮಾಡ್ತಾರೋ ಅವರು ಬೇಗ ಗುರಿಯನ್ನು ಮುಟ್ತಾರೆ, ವೈಕುಂಠವನ್ನು, ಮೋಕ್ಷವನ್ನು ಬೇಗ ಪಡಿತಾರೆ, ಭಗವತ್ ಸಾನ್ನಿಧ್ಯವನ್ನು, ಭಗವತ್ ಕೃಪೆಯನ್ನು ಪಡಿತಾರೆ ಅನ್ನೋ ಒಂದು ದೃಷ್ಟಿಕೋನದಲ್ಲಿ ಆ ಮಾಸವಿಡೀ ಭಗವತ್ ಚಿಂತನೆಯಲ್ಲಿ ಕಳೆಯುವಂಥ ಒಂದು ಕ್ರಮ. ಸೊ ಅದು ವಿಶೇಷ. ಸರಿ, ತುಂಬ ಖುಷಿಯಾಯಿತು, ತುಂಬ ಧನ್ಯವಾದ. ದೇವಸ್ಥಾನದ ಅನೇಕ ವಿಚಾರಗಳು ಆ್ಯಂಡ್ ಈ ದಿನದ ವಿಚಾರಗಳನ್ನು ತಿಳಿಸಿದ್ದಕ್ಕೆ ತುಂಬ ಧನ್ಯವಾದ. ಇದಾಗಿತ್ತು ಈ ಸಂಚಿಕೆಯ ವಿಶೇಷ. ಮುಂದಿನ ದಿನಗಳಲ್ಲಿ ಇದೇ ರೀತಿಯಾದಂತಹ ಅನೇಕ ವಿಚಾರಗಳನ್ನು ತೆಗೆದುಕೊಂಡು ನಿಮ್ಮ ಮುಂದೆ ಬರುವಂತಹ ಪ್ರಯತ್ನವನ್ನು ಮಾಡ್ತೀವಿ. ಅಲ್ಲಿವರೆಗೆ ನಮ್ಮ ಚಾನಲಿನ ಎಲ್ಲ ವಿಡಿಯೋಗಳನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.